ಅಮೆರಿಕದ ಬಂಗೂರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಬಿಗಿಯಾಗಿ ಬೀಸಿದ ಮಂಜು ಬಿರುಗಾಳಿಗೆ ವಿಮಾನವೊಂದು ಉಲ್ಟಾ ಪಲ್ಟಿ ಹೊಡೆದಿದ್ದರಿಂದ 7 ಜನರು ಸಾವು ಕಂಡಿದ್ದಾರೆ. ಅಮೆರಿಕ ಸಂಯುಕ್ತ ಸಂಸ್ಥಾನದ ಮೈನ್ ಪ್ರಾಂತ್ಯದ ಬಂಗೂರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಹಿಮಮಂಜು ಸುಳಿಗಾಳಿಯಲ್ಲಿ ಸುಳಿದು ಬಾರಿಸಿದ್ದರಿಂದ ವಿಮಾನವೊಂದು ತಲೆಕೆಳಗಾಯಿತು. ಇದರಲ್ಲಿ 7 ಜನರು ಮೃತ್ಯುವಶವಾದರು ಹಾಗೂ ಒಬ್ಬ ಸಿಬ್ಬಂದಿ ಮಾರಣಾಂತಿಕವಾಗಿ ಗಾಯಗೊಂಡಿದ್ದಾರೆ. ಈ ಮಾಹಿತಿಯನ್ನ ಯುಎಸ್ಎಯ ಫೆಡರಲ್ ಏವಿಯೇಷನ್ ಅಡ್ಮಿನಿಸ್ಟ್ರೇಷನ್ ಪ್ರಕಟಿಸಿದೆ. ದ ಬಾಂಬಾರ್ಡಿಯರ್ ಚಾಲೆಂಜರ್ ಖಾಸಗಿ ಬಿಸಿನೆಸ್ ವಿಮಾನದಲ್ಲಿ 8 ಮಂದಿ ಇದ್ರು. ವಿಮಾನವು ನಿಲ್ದಾಣದಲ್ಲಿ ಟೇಕಪ್ ಆಗುವ ವೇಳೆ ಮಂಜು ಬಡಿಯುವ ಗಾಳಿ ತನ್ನ ವೇಗವನ್ನು ಹೆಚ್ಚಿಸಿತ್ತು. ಇದರಿಂದ ವಿಮಾನದ ವೇಗಕ್ಕೆ ಕಡಿವಾಣ ಬಿತ್ತು. ನ್ಯೂ ಇಂಗ್ಲೆಂಡ್ ಹಾಗೂ ಯುಎಸ್ಎಯ ಬಹುಭಾಗವು ಶೀತ ಮಾರುತದಿಂದ ತತ್ತರಿಸಿದೆ. ಅದರ ನಡುವೆಯೇ ಈ ದುರಂತ ಸಂಭವಿಸಿದೆ. ಬೋಸ್ಟನ್ ಬಂದರು ನಗರದಿಂದ 400 ಕಿಲೋಮೀಟರ್ನಷ್ಟು ದೂರದ ಈ ವಿಮಾನ ನಿಲ್ದಾಣವನ್ನು ದುರಂತದ ಬಳಿಕ ತಾತ್ಕಾಲಿಕವಾಗಿ ಮುಚ್ಚಲಾಗಿದೆ. ಮಂಜು ಗಾಳಿಗೆ ಸಿಲುಕಿದ ವಿಮಾನವು ಮೇಲೇರದೆ ಎದ್ದು ಹಾಗೆಯೇ ತಲೆಕೆಳಗಾಗಿ ಬಿದ್ದಾಗ ಬೆಂಕಿ ಹೊತ್ತಿಕೊಂಡಿತ್ತು. ಫೆಡರಲ್ ಏವಿಯೇಷನ್ ಅಡ್ಮಿನಿಸ್ಟ್ರೇಷನ್ ಮತ್ತು ನ್ಯಾಷನಲ್ ಟ್ರಾನ್ಸ್ಪೋರ್ಟೇಷನ್ ಸೇಫ್ಟಿ ಬೋರ್ಡ್ ಘಟನೆಯ ತನಿಖೆ ನಡೆಸಿದೆ.